ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನವೆಂಬರ್ ಕ್ರಾಂತಿ ಅಂತ ಕಡೆಗೆ ಸಿಎಂ ಕುರ್ಚಿಯರೋ ಮುಹೂರ್ತನೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದರ ನಡುವೆ ನವೆಂಬರ್ 1ಗೆ ಬಾಂಬನ್ನು ಸಿಡಿಸಿದ್ದಾರೆ. ಸಿದ್ದು ಬಣಕ್ಕೆ ಎಂತಹ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ ಬಂಡೆ. ಹಾಗಾದರೆ ಎಲ್ಲವನ್ನ ತೀರ್ಮಾನ ಮಾಡಿದ್ದಾಗಿದೆ ಅನ್ನೋ ತನಕ ಅವರ ಆತ್ಮವಿಶ್ವಾಸದ ಮಾತುಗಳು ಸದ್ದು ಮಾಡ್ತಿರೋ ಹೊತ್ತಲ್ಲಿ ಡಿ ಕೆ ಕೊಟ್ಟಿರುವಂಥ ಡೈರೆಕ್ಟ್ ಮೆಸೇಜ್, ಅವನು ಹೇಳ್ದ ಇವನು ಹೇಳ್ದ, ಯಾರೋ ಶಾಸಕರು ಮತ್ತೊಬ್ಬರು ಯಾರ ಮಾತಿಗೂ ಇಲ್ಲಿ ಬೆಲೆ ಇಲ್ಲ, ನಾನು ಮತ್ತು ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಬೇಕೋ ಮಾಡಿದ್ದಾಗಿದೆ, ಆ ತೀರ್ಮಾನಕ್ಕೆ ಮಾತ್ರ ನಾವು ಏನು ಮಾತಾಡ್ಕೊಂಡಿದ್ದೀವೋ ಅದಕ್ಕೆ ಮಾತ್ರ ಬೆಲೆ ಅನ್ನುವ ಅಚ್ಚರಿಯ ಮಾತುಗಳನ್ನ ಆಡೋ ಮೂಲಕ ಒಪ್ಪಂದದಲ್ಲಿ ಏನಾಗಿದೆಯೋ ಅದೇ ನಡೆಯುತ್ತೆ ಅನ್ನುವಂಥ ಓಪನ್ ಮೆಸೇಜ್. ನೋಡಿ ಏನು ಹೇಳ್ತಿದ್ದಾರೆ ಅವರು. ಯಾರೂ ಮೈಕೈ ನೋಯಿಸ್ಕೊಳ್ಳೋದು ಬೇಡ, ಯಾರು ಈ ಬಗ್ಗೆ ಮಾತಾಡಿದ್ರೂ ಪ್ರಯೋಜನವೂ ಇಲ್ಲ, ಇಲ್ಲಿ ಯಾರ ಮಾತಿಗೂ ಅದರಿಂದಾಗಿ ಏನೂ ಎಕ್ಸ್ಟ್ರಾ ವ್ಯಾಲ್ಯೂ ಸಿಗಲ್ಲ, ನಾನು ಮತ್ತು CM ಮಾತು ತಗೊಂಡಿದ್ದಾಗಿದೆ, ಒಮ್ಮತದ ಆ ಮಾತಿನಂತೆ ನಡೆದುಕೊಳ್ಳುತ್ತೇವೆ, ಯಾರ ಮಾತಿಗೂ ಇದು ಬಿಟ್ಟು ಬೇರೆ ಮಾತಾಡೋರಿಗೆ ಬೆಲೆ ಇಲ್ಲ ಅನ್ನುವ ಮೂಲಕ ಇಬ್ಬರು ಕೂತು ಮಾತಾಡಿದ್ದಾಗಿದೆ. ಹೈಕಮಾಂಡ್ ನಾಯಕರ ಎದುರೇ ಮಾತುಕತೆಯಾಗಿದೆ. ನ್ಯಾಷನಲ್ ಚಾನೆಲ್ ಒಂದರ ಇಂಟರ್ವ್ಯೂದಲ್ಲಿ ಅವ್ರು ಹೇಳಿದ್ರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮಲ್ಲಿ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾತುಕತೆ ಆಗಿದೆ, ಆ ಸಮಯಕ್ಕೋಸ್ಕರ ಕಾಯ್ತಿದ್ದೀನಿ ಅಂತ ಹೇಳಿದರು. ಅದಾದಮೇಲೆ ಜೋರು ಬಿರುಗಾಳಿ ಬೀಸೋಕ್ಕೆ ಶುರುವಾಯಿತು. ಅದೇ ಫಸ್ಟ್ ಸ್ಟೇಟ್ಮೆಂಟ್ ಅವರು ಹೇಳಿದ್ದು, ಬೇರೆ ಎಲ್ಲೂ ಓಪನ್ ಆಗಿ ಹೇಳಿರಲಿಲ್ಲ, ಆಪ್ತರು ಬೆಂಬಲಿಗರು ಮಾತಾಡ್ತಿದ್ರು ಅಷ್ಟೇ. ಫಸ್ಟ್ ಟೈಮ್ ಅಲ್ಲಿ ಹೇಳಿದ್ದು ಸುಮಾರು ತಿಂಗಳುಗಳ ಹಿಂದೆ. ಆಮೇಲೆ ಈ ಸೆಷನ್ನಲ್ಲಿ ಒದ್ದು ಕಿತ್ಕೊಳ್ಳೋದು, CM ಕುರ್ಚಿ, ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವ್ರ ನಡುವಿನ ಮಾತುಕತೆಯಲ್ಲಿ ಆ ವಿಚಾರ ಹೊರಗಡೆ ಬಂತು. ಒದ್ದು ಕಿತ್ಕೊಳ್ತಾರ ಡಿ ಕೆ ಶಿವಕುಮಾರ್ CM ಕುರ್ಚಿನ ಹೇಳದೇ ಇದ್ರೆ ಅಂತ. ಅದಾದಮೇಲೆ ಮೊನ್ನೆ ವಾಹಿನಿಯೊಂದರ ಸಂದರ್ಶನದಲ್ಲಿ ಏನಂದ್ರು ಡಿ ಕೆ ಶಿವಕುಮಾರ್ ಅವರು, ಶಾಸಕರ ಬಲ ಬೇಕಾಗಿಲ್ಲ, ಬದಲಾಗಿ ಹೈಕಮಾಂಡ್ ಆಶೀರ್ವಾದ ಇದ್ದರೆ ಸಾಕು ಅಧಿಕಾರಕ್ಕೆ. ಹಿಂದೆ ಆಗಿಲ್ವಾ ಆ ಥರ? ಶಾಸಕರ ಬಲ ಇದ್ದವರಷ್ಟೇ CM ಆಗಿದ್ದಾರೆ, ಶಾಸಕರ ಬಲ ಇದ್ದವರು ಕೆಲವೊಮ್ಮೆ ಆಗಿಲ್ಲ, ಹೈಕಮಾಂಡ್ ಆಶೀರ್ವಾದ ಪಡ್ಕೊಂಡವ್ರು ಆಗಿದ್ದಾರೆ. ಅದನ್ನು ನೆನಪಿಸಿದ್ರು ಡಿ ಕೆ. ಇವತ್ತು ನೋಡಿದರೆ ನವೆಂಬರ್ 1 ಹೊಸ ತಿಂಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಕ್ರಾಂತಿ ಎದುರು ನೋಡ್ತಿರುವಂಥ ಸಮಯ ಹತ್ತಿರ ಬರ್ತಿದೆ ಅನ್ನುವಾಗ ಹೇಳ್ತಿದ್ದಾರೆ, ನಮ್ಮಿಬ್ಬರ ನಡುವೆ ಏನು ಮಾತಾಗಿದೆಯೋ ಅದು ನಡೆಯುತ್ತೆ, ನಾನು ಮತ್ತು CM ಒಮ್ಮತದಲ್ಲಿ ಆ ಮಾತಿನಂತೆ ನಡೆದುಕೊಳ್ತೀವಿ ಅಂತ ಆಲ್ರೆಡಿ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಇಬ್ಬರಿಗೂ ಕಾಲ್ ಬಂದಿದೆ ಹೈಕಮಾಂಡಿಂದ, ಮತ್ತು 26ರ ಸೀಕ್ರೆಟ್ ಎಲ್ಲದ್ರ ಬಗ್ಗೆನೂ 2-3 ದಿನಗಳ ಹಿಂದೆನೇ ರಿಪೋರ್ಟ್ ಮಾಡಿದ್ವಿ. ನಿನ್ನೆ ಪೇಪರ್ ರಿಪೋರ್ಟ್ ಬರ್ತಿದ್ದಾಗೆ ಎಲ್ಲ ಮೀಡಿಯಾಗಳಲ್ಲೂ ಇದು ಜೋರು ಸೌಂಡ್ ಆಯಿತು. ಡಿ ಕೆ ಶಿವಕುಮಾರ್ ಅವ್ರಿಗೆ ತುಮಕೂರು ಮೂಲದ ಅವರ ನೆಚ್ಚಿನ ಗುರುಗಳು ಡೇಟ್ ಕೊಟ್ಟಿದ್ದಾರೆ ಪ್ರಮಾಣ ವಚನಕ್ಕೆ ಅಂತ. ಇದಾಗೋಕ್ಕಿಂತ ಮುಂಚೆ ಕಾಲ್ ಬಂದಿದೆ, ಇಬ್ರಿಗೂ ಕಾಲ್ ಬಂದಿದೆ. ಇಬ್ಬರೂ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿರಬೇಕು, ಅದು ಏನೇ ತೀರ್ಮಾನ ಇರಬಹುದು, ಇಬ್ಬರೂ ಒಪ್ಪಿಕೊಂಡು ಒಮ್ಮತದಿಂದ ನಡಿಬೇಕು ಅನ್ನೋ ಸಂದೇಶ ಹೈಕಮಾಂಡಿಂದ ಬಂದಿದೆ. ಮತ್ತು ಬ್ಯಾಕ್ ಟು ಬ್ಯಾಕ್ ಡೆಲ್ಲಿ ಪ್ರಯಾಣದಲ್ಲಿ ಬ್ಯುಸಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. 100 ಕಚೇರಿಗಳ ಶಂಕುಸ್ಥಾಪನೆ ವಿಚಾರದಲ್ಲಿ ಮುದ್ರೆ ಒತ್ತಿಸ್ಕೊಂಡು ಬಂದರು. ರಾಹುಲ್ ಗಾಂಧಿಯವರ ಶಬಾಷ್ಗಿರಿ ತಗೊಂಡು ಬಂದರು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಆಶೀರ್ವಾದ ಅಂತೂ ಯಾವತ್ತೂ ಸಿಕ್ಕಿದ್ದಾಗಿದೆ. ಸೊ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಶುರುವಾಗ್ತಿದ್ದ ಹಾಗೆ ಇನ್ನಷ್ಟು ಆತ್ಮವಿಶ್ವಾಸದಿಂದ ಅಲ್ಲಿ ಏನು ಮಾತಾಗಿದೆಯೋ ಅದೇ ನಡೆಯುತ್ತೆ, ಯಾರು ಏನು ಬಾಯಿ ಬಡ್ಕೊಂಡ್ರೂ ವೇಸ್ಟು ಅನ್ನೋ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಿದೆ. ಅದು ಕೂಡ ಡೈರೆಕ್ಟ್ ಆಗಿ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು, ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಪಕ್ಷದ ಒಮ್ಮತ ಏನು, ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 140 ಹಿಂಗೆಲ್ಲ ಪಿಳಿ ಅಂತ ಇರ್ತದೆ. ಅದರಿಂದ ಇವತ್ತು ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಯಾರಾದರೂ ಕರೆದ್ರೆ ಬೇಡ ಅನ್ನೋಕ್ಕಾಗುತ್ತಾ? ಇಲ್ಲ ಪ್ರಧಾನಮಂತ್ರಿ ಅವಕಾಶ ಇದೆ ನಿಮಗೆ ಅಂದರೆ ಬೇಡ ಅನ್ನೋಕ್ಕಾಗುತ್ತಾ? ಯಾರೂ ಬೇಡ ಅಂತಿರಲ್ಲ. ಆದರೆ ಕೇಳುವಂಥ ಸಂದರ್ಭದಲ್ಲಿ ನಮಗೂ ಇರಬೇಕು, ನನಗೆ ಆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಅದರಿಂದ ಸುಮ್ಮನೆ ಆ ಪದವಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಯಾರು ನಡ್ಕೋಬೇಕು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಗು ಮೊಳಗಿದೆ. ಈಗ ಮೊನ್ನೆ CM ಸಿದ್ದರಾಮಯ್ಯನವರೇ ಇರಬೇಕು ಅಂತ ಪತ್ರ ಚಳುವಳಿ ಎಲ್ಲ ಮೈಸೂರಲ್ಲಿ ನಡೀತಲ್ಲ, ಇವತ್ತು ಶಿವಮೊಗ್ಗದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಘೋಷಣೆ,
ಅವರ ಪರವಾಗಿ ಬಹಳಷ್ಟು ಅಭಿಮಾನಿಗಳು ಸಪೋರ್ಟನ್ನು ಕೊಟ್ಟಿದ್ದು ಅಂತಹ ಬೆಳವಣಿಗೆ. ಸೊ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಹೆಜ್ಜೆ ಹೆಜ್ಜೆಗೂ ಸೆಡ್ ಹೊಡೆಯೋ ಪ್ರಯತ್ನ. ಈಗ ಶಾಸಕರ ಬಲ ಇಲ್ಲ ಅಂತಿದ್ದೀರಾ, ಶಾಸಕರ ಬಲ ಯಾಕಿಲ್ಲ ಅನ್ನೋ ರೀತಿಯ ಹೋದಲ್ಲಿ ಬಂದಲ್ಲಿ ಸಂದೇಶಗಳು ನೋಡಿ. ಕುಡಚಿ ಕಾಂಗ್ರೆಸ್ ಶಾಸಕರ ಪುತ್ರನಿಗೆ ಶಿವಕುಮಾರ ಅಂತಲೇ ಡಿ ಕೆ ಶಿವಕುಮಾರ್ ಅವ್ರ ಕೈಲೇ ನಾಮಕರಣ ಮಾಡಿಸಿರೋದು. ಇದು ನನ್ನ ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ನಿಮ್ಮ ಮಗ ನನಗಿಂತ ಒಳ್ಳೆ ಹೆಸರು ಮಾಡಲಿ ಅಂತ ಆಶೀರ್ವದಿಸಿ ಕಿವಿಲಿ 3 ಸಲ ಹೆಸರು ಹೇಳಿ ತನ್ನ ಹೆಸರನ್ನೇ ಇಟ್ಟಿದ್ದಾರೆ ಅವರ ಬೇಡಿಕೆಯಂತೆ. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಡಿ ಕೆ ಶಿವಕುಮಾರ್ ಹೆಸರೇ ಇಡ್ತೀನಿ ತನ್ನ ಮಗನಿಗೆ ಅಂತ ಅಭಿಮಾನ ತೋರಿಸಿರೋ ರೀತಿ. ಅಲ್ಲಿ ಸೀನಿಯರು ಹಾಸನಾಂಬೆ ದರ್ಶನಕ್ಕೆ ಹೋದಾಗ ಶಿವಲಿಂಗೇಗೌಡರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಸಿದ್ದರಾಮಯ್ಯನವರು ಪರಮಾಪ್ತರು. ಚಲುವರಾಯಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಜಯಘೋಷವನ್ನು ಮೊಳಗಿಸ್ತಾರೆ. ಇತ್ತೀಚಿನ ಬೆಳವಣಿಗೆಗಳಿವೆಲ್ಲ ಬೇರೆ ಬಿಡಿಬಿಡಿಯಾಗಿ ನೋಡಿದ್ರೆ ಡಿ ಕೆ ಕ್ಯಾಂಪ್ಗೆ ಸಿದ್ದು ಕ್ಯಾಂಪಲ್ಲಿರೋ ಕೆಲವು ಶಾಸಕರು ಶಿಫ್ಟ್ ಆಗ್ತಿದ್ದಾರಾ ಅನ್ನೋ ರೀತಿಯಲ್ಲಿ ಮೆಸೇಜಸ್, ಕೆಲವು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ ನಾವು. ಇದ್ರ ನಡುವೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನಂದ್ರು, ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿ ತೋರಿಸ್ತಾರೆ, ಮಾತು ತಪ್ಪಲ್ಲ ಅನ್ನುವ ಮೂಲಕ ಅವ್ರ ಕಡೆಯಿಂದ ಅವರು ಸಂದೇಶ ಕೊಡ್ತಿದ್ದಾರೆ. ಕುಮಾರಸ್ವಾಮಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರ ಬೇಜವಾಬ್ದಾರಿತನ ನೋಡಿ ಆಶ್ಚರ್ಯ ಆಗ್ತಿದೆ. ಗುಂಡಿ ಮುಚ್ಚಿಲ್ವಲ್ಲ ಸರ್ ಅಂತ ಕೇಳಿದ್ರೆ ಡಿ ಕೆ ಕೇಳ್ಕೊಳ್ಳಿ ಅಂತಾರಲ್ಲ, ಹಾಗಾದ್ರೆ ಡಿ ಕೆನೇ ಸಿ ಎಂ ಅಂತ ಒಪ್ಪಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಅನ್ನೋ ರೀತಿಯಲ್ಲಿ ಈಗ ಟೀಕೆ ವ್ಯಕ್ತವಾಗ್ತಿದೆ. ಗುಂಡಿ ಮುಚ್ಚೋ ನಿಟ್ಟಿನಲ್ಲಿ ಇವರು ಮೀಟಿಂಗ್ಗಳನ್ನು ಮಾಡಿದ್ದಾರೆ, ಇವರು ನಗರ ಪ್ರದಕ್ಷಿಣೆ ಹಾಕಿ ಬಂದಿದ್ದಾರೆ. ಸೊ ಅವರದ್ದು ಜವಾಬ್ದಾರಿನೇ ಅದು, ನನಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ವಿಚಾರದಲ್ಲಿ ಗರಂ ಆಗಿ ಆ ಸಿಟ್ಟನ್ನು ಮೀಡಿಯಾ ಮೇಲೆ ತಿರ್ಸ್ಕೊಂಡ್ರ ಅನ್ನೋ ಮಟ್ಟಿಗೆ ಇದು ಚರ್ಚೆ ಆಗ್ತಿದೆ. ಡೆಡ್ಲೈನ್ ಕೊಟ್ಟಿದ್ದಾರೆ ನಿನ್ನೆ ಸರ್ಕಾರ. ಮುಖ್ಯಮಂತ್ರಿ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ಕೇಳಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಿನ್ನೆ ದಿನದ ಮುಖ್ಯಮಂತ್ರಿಗಳ ಹೇಳಿಕೆ ಬೇಜವಾಬ್ದಾರಿತನದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ ಆಗೋಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿ ಡಿ ಶಿವಕುಮಾರ್ ಅವರು ನಿನ್ನೆ ಒಂದು ಸಭೆಯಲ್ಲಿ ಜಾಗದ ಮಾತು, ಸೋನಿಯಾ ಗಾಂಧಿ ಅವರ ಉದಾಹರಣೆ ಎಲ್ಲ ಕೊಟ್ಟು ಮಾತಾಡಿದ್ದಾರೆ ಅಂತ, ಇದೇನಾದರೂ ಪರೋಕ್ಷ ಸಂದೇಶವ ಅಥವಾ ಕೇವಲ ಒಂದು ಮಾತಿಗೆ ಸೀಮಿತ ಆಗಿತ್ತು? ಯಾವತ್ತೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ, ಆ ರೀತಿ ಮಾಡಿ ತೋರಿಸ್ತಾರೆ. ಅವರು ಇವತ್ತಲ್ಲ ಮುಂಚೆಯಿಂದನೂ ಕೂಡ ಸೋನಿಯಾ ಗಾಂಧಿ ಅವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಡಿ ಕೆ ಸಿ ಎಂ ವಿಚಾರ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಿರೋದು ಅಷ್ಟಿಷ್ಟಲ್ಲ, ಎಲ್ಲ ಡಿ ಕೆನೇ ಕೇಳ್ಕೊಳ್ರಪ್ಪ ಅನ್ನೋ ತನಕ ಸಿದ್ದರಾಮಯ್ಯನವರು ಈಗ ಫ್ರಸ್ಟ್ರೇಷನ್ನಲ್ಲಿ ಇದ್ದಾರಾ ಅನ್ನೋದು ಗಮನ ಸೆಳೀತಿರುವಂಥ ಬೆಳವಣಿಗೆ. ಒಟ್ಟಿನಲ್ಲಿ ನವೆಂಬರ್ ಶುರುವಾಗ್ತಿದ್ದ ಹಾಗೆ ಜೋರಾಗಿದೆ ಈ ಜಟಾಪಟಿ. ಮತ್ತೊಂದು ಅಂತ ಮಾತಿಗೆ ಸೀಮಿತವಾಗಿತ್ತಲ್ಲ, ಆದರೆ ಈಗ ಜೋರಾಗಿ ಮತ್ತಷ್ಟು ಕಾನ್ಫಿಡೆನ್ಸಿಂದ ಅಖಾಡಕ್ಕೆ ಧುಮುಕಿದ್ದಾರೆ ಕುರ್ಚಿ ಆಕಾಂಕ್ಷಿಗಳು. ಇದೇ ತಿಂಗಳು ಸಂಪುಟ ಪುನರ್ರಚನೆ ಆಗುತ್ತೆ. ಅಂದರೆ ಹೊಸ ಸಂಪುಟ ಬರುತ್ತೋ ಬದಲಾವಣೆ ಆಗುತ್ತೋ ಯಾವುದೋ ಒಂದು ಈ ತಿಂಗಳು ಆಗುತ್ತೆ. ಇದು ತನ್ವೀರ್ ಸೇಠ್ ಅವರು ಹೇಳಿರುವಂಥ ಮಾತು ನೋಡಿ. ನವೆಂಬರ್ 20 ಅಥವಾ 26ರಂದು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮುಖ್ಯಮಂತ್ರಿ ಕಚೇರಿಯಿಂದನೇ ಮಾಹಿತಿ ಬಂದಿದೆ. ಸೊ 20ರಿಂದ 26ರವರೆಗೆ ಏನೋ ಒಂದು ಆಗೋದಿದೆ ಅನ್ನೋದಕ್ಕೆ ಅಧಿಕೃತ ಮಾಹಿತಿಯೇ ಬಂದಿದೆ. ಸಂಪುಟ ಪುನರ್ರಚನೆ ಅಂತ ತನ್ವೀರ್ ಸೇಠ್ ಅವರು KPCC ಕಾರ್ಯಾಧ್ಯಕ್ಷರು ಅಲ್ವಾ, ತನಗಿರೋ ಮಾಹಿತಿ ಹೇಳ್ತಿದ್ದಾರೆ. ಸಿ ಎಂ ಯಾರಾಗಿರ್ತಾರೋ ಬಟ್ ಸರ್ಕಾರ ಅಂತೂ ನಮ್ಮದೇ ಅನ್ನುವ ಕಾನ್ಫಿಡೆನ್ಸಿಂದ ಅವ್ರು ಹೇಳ್ತಾ 20, 26 ಅದೇ ಡೇಟು. ಒನ್ಸ್ ಅಗೇನ್ ಡಿ ಕೆ ಹೇಳಿರುವಂಥ, ಅಂದರೆ ಅವ್ರ ಕಡೆಯಿಂದ ಸಿಡಿದಿರುವಂಥ ಡೇಟ್ಸು, ಅದೇ ಡೇಟ್ಗೆ ಸಂಪುಟ ಪುನರ್ರಚನೆ ಅಂದರೆ ಹೊಸ ಸಂಪುಟ ಅಂದರೂ ಕೂಡ ಅದು ಪುನರ್ರಚನೆ ಅಂತ ಕರೀಬಹುದಲ್ವ. ಸಿ ಎಮ್ ಎ ಚೇಂಜ್ ಆದಾಗ ಎಲ್ಲ ಚೇಂಜು ಆ ರೀತಿಯೋ ಅಥವಾ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆ ಅಷ್ಟೇನೋ ಅನ್ನೋ ಕುತೂಹಲದ ನಡುವೆ ಈ ಡೇಟ್ ಬಗ್ಗೆ ಬೇರೆ ಬೇರೆ ಕಡೆಯಿಂದ ಈಗ ಕನ್ಫರ್ಮೇಷನ್ಗಳು ಬರ್ತಿರೋದು. ಸಿ ಎಂ ಕಚೇರಿಯಿಂದನೇ ಅದು ಕನ್ಫರ್ಮ್ ಆಗಿದೆ ಅಂತ ತನ್ವೀರ್ ಸೇಠ್ ಅವರು ಹೇಳ್ತಿದ್ದಾರೆ. ಇನ್ನು ಸಿದ್ದು ಕ್ಯಾಂಪ್ ಅವ್ರು ಕೆಲವರೆಲ್ಲ ಇಲ್ಲ, ಸಂಪುಟ ಪುನರ್ರಚನೆ ಮಾಡಿದ್ರು ನವೆಂಬರಲ್ಲಾಗಲ್ಲ, ಡಿಸೆಂಬರಲ್ಲಾಗುತ್ತೆ. ಬಿಹಾರ್ ತಲೆನೋವೆಲ್ಲ ಮುಗಿಸ್ಕೊಳ್ಬೇಕು, ರಿಸಲ್ಟ್ ಬಂದರೂ ಸ್ವಲ್ಪ ಟೆನ್ಷನ್ ಇರುತ್ತೆ. ಡಿಸೆಂಬರ್ಗೆ ಇದು ಜಟಾಪಟಿ ಎಲ್ಲ ಇಲ್ಲಿ ಜೋರಾಗಿ ನಡೀತಿದೆ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೈಕಮಾಂಡ್ ಕಾಯ್ತಿದೆ ಅನ್ನೋ ರೀತಿಯಲ್ಲಿ ಸಿದ್ದು ಕ್ಯಾಂಪ್ ಆ ರೀತಿ ಸಂದೇಶ ಕೊಡೋಕೆ ಶುರು ಮಾಡಿದೆ. ಇವತ್ತು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಿಂಚಿದ ರೀತಿ, ಅವರ ಮಾತುಗಳು, ಅವರ ಆತ್ಮವಿಶ್ವಾಸ, ಅವರ ಅತ್ಯಾಪ್ತರು ಎದ್ದು ನಿಂತಿರುವಂಥ ರೀತಿ ಎಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಡೆಲ್ಲಿ ಕ್ಲಿಯರ್ ಮೆಸೇಜ್ ಸಿಕ್ಕೇ ಬಿಟ್ಟಿದೆಯಾ? ಅದನ್ನೇ ಹೇಳ್ತಿರೋದು ಅವರು ಡೈರೆಕ್ಟಾಗಿ. ಏನು ಮಾತಾಗಿದೆಯೋ ಅದು ನಡೆಯುತ್ತೆ, ಅದು ಬಿಟ್ಟು ಇನ್ನೇನು ನಡೆಯಲ್ಲ, ಮೈಕೆ ನೋಯಿಸ್ಕೊಳ್ಬೇಡ್ರಪ್ಪ ಅಂತ. ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಭರ್ಜರಿ ಬೆಳವಣಿಗೆ ಫಿಕ್ಸು.
ಯಾವ ಸ್ವರೂಪದ್ದಾರೂ ಆಗಿರಬಹುದು, ಬಟ್ ನಡೆಯೋದು ಫಿಕ್ಸು ಅನ್ನೋದಂತೂ ಈಗ ಕಾಣ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.